ಅಂತೇಳಿ ಇಲ್ಲಿ ಓವರ್ ಆಲ್ ಆಗಿ ಯಾರೆಲ್ಲ ಈ ಪ್ರೊಸೆಸ್ ಅಲ್ಲಿ ಇದ್ರೋ ಅವ್ರಿಗೆ ಮನಸ್ಫೂರ್ತಿಯ ಕೆಲಸ ಕೆಲವ್ರು ಮಾಡಿರಬಹುದು. ಅನೇಕರು ಹೇಳ್ತಾ ಇದ್ದೀನಿ, ಏನೋ ಒಂದು ಪ್ರಾಸೆಸ್ ನಮ್ಮ ತಲೆಗೆ ಅಂಟಿಸ್ಬಿಟ್ಟಿದ್ದಾರೆ. ಮನೆಗೆ ಹೋಗ್ಬೇಕು ಸರ್, 100 ಮನೆ ಕೊಟ್ಬಿಟ್ಟವ್ರು ಸರ್, ನನಗೆ 150 ಮನೆ ಕೊಡ್ಬೇಕು ಸರ್. ಸರ್ ಅಲ್ಲೇ ನಿಮ್ಮ ಮನೆ ಹತ್ರ ರಮೇಶ್ ಇದಾರಲ್ಲ ಸರ್, ಅವ್ರ ಮನೆಗೆ ಎಲ್ಲ ಫಾರ್ಮ್ ಕೊಟ್ಬಿಡಿ ಸರ್, ಸಾಯಂಕಾಲ ಬರ್ತಾ ಹಂಗೆ ತಗೊಂಡೋಗ್ಬಿಡ್ತೀನಿ ಅಂತ ಎಷ್ಟು ಮನೆಗಳಲ್ಲಿ ಹೇಳಿಲ್ಲ. ತುಂಬಾ ಬೇಜವಾಬ್ದಾರಿ ಕೆಲಸ ಆಗಿದೆ. ಏನು ಸೇರ್ಸಿ ಹೇಳ್ತಾ ಇದ್ದೀನಿ ನಾನು, ಇಲ್ಲಿ ಯಾವ ಪಾರ್ಟಿ ಆದ್ರೂ ಅಷ್ಟೇನೆ, ಯಾರೇನು ಫುಲ್ ಹೋಲ್ ಆಟ ಕೆಲಸ ಮಾಡಿದ್ರೆ ಅನಿಸ್ತಿಲ್ಲ ನನಗೆ. ಈ ಪ್ರೊಸೆಸ್ ಅಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು, ಚುನಾವಣಾ ಆಯೋಗ, ಜನರು, ಅಧಿಕಾರಿಗಳು ಎಲ್ಲರೂ there was a responsibility, kind of apathy too. Correct. There was a responsibility and there was apathy also. And ಕೆಲವೊಂದು ಸರ್ತಿ ಬಿಜೆಪಿ JDS ವಕ್ತಾರರುಗಳು ಈ CEO ಎಲೆಕ್ಷನ್ ಕಮಿಷನ್ ವಕ್ತಾರರ ಮಾತಾಡಕ್ಕೆ ಶುರು ಮಾಡಿದ ತಕ್ಷಣ ಚುನಾವಣೆ ಆಯೋಗ ಒಂದು ಸ್ವಾಯತ್ತ ಸಂಸ್ಥೆ ಹೌದಾ ಅನ್ನೋ ಒಂದು ಪ್ರಶ್ನೆ ಬರಕ್ಕೆ ಶುರು ಆಗುತ್ತೆ. ದಯವಿಟ್ಟು ಆಯೋಗನ ವಹಿಸ್ಕೊಂಡು ಮಾತಾಡ್ಬೇಡಿ, ಪಕ್ಷವಾಗಿ ಮಾತಾಡಿ ತೊಂದರೆ ಎರಡು ಪ್ರಶ್ನೆ ಮುಂದೇನು ಅಂತ ನೀವು ಕೇಳಿದ್ರಿ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ದಿಸ್ ರೆಪ್ರೆಸೆಂಟೇಷನ್ ನಾವು ಎಲೆಕ್ಷನ್ ಕಮಿಷನ್ಗೂ ಕೊಟ್ಟಿದ್ದೀವಿ. ಕರ್ನಾಟಕದಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಏನಂದ್ರೆ, ಮದುವೆಯಾದ ಮಹಿಳೆಯರು ಅವರ ಮೊದಲನೇ ಹೆಸರು, ಸರ್ನೇಮ್ ಎರಡು ಚೇಂಜ್ ಆಗ್ಬಿಡುತ್ತೆ. ನೀವು ನಾಳೆ ಅದನ್ನ ಮ್ಯಾಪಿಂಗ್ ಮಾಡಿ ಡಿಜಿಟಲ್ ಅಲ್ಲಿ ನೀವು ಮ್ಯಾಚ್ ಆಗ್ತಿಲ್ಲ ಅಂತ ಹೇಳಿ ನೀವು ಕೊಟ್ರೆ, ಈಗ 1 ಕೋಟಿ ಹೋಗಿದೆ ಆ ಲೆಕ್ಕ, ಅದೊಂದು 20% ಓಟ್ ಇದೆ. 18ರಿಂದ 45 ವರ್ಷದ ಮಹಿಳೆಯರು, ಅದು 1 ಕೋಟಿನೇ. 20% ಆಫ್ ದಿಸ್ 5 crore ವೋಟರ್ಸ್. ಆ 1 ಕೋಟಿ ಜನರಿಗೂ ನೀವು ಎಡಿಷನಲ್ ಕೆಲಸ ಕೊಡ್ತಾ ಇದ್ದೀರಾ. ಅದಕ್ಕೆ ಸಬೂಬು ಆ ಚುನಾವಣೆ ಆಯೋಗ ಹೇಳ್ತಾ ಇದೆ, ಇಲ್ಲ ತೊಂದರೆ ಇಲ್ಲ, ಅವ್ರೊಂದು ಡಾಕ್ಯುಮೆಂಟ್ ಕೊಡ್ಲಿ, ಅದಕ್ಕೆ ನಾವು ಬರೀ ನೋಟಿಸ್ ಕೊಡ್ತಾ ಇದೀವಿ ಅಂತ. ಸ್ವಾಮಿ, ಅವ್ರು ನೋಟಿಸ್ ಡಾಕ್ಯುಮೆಂಟ್ ಕೊಟ್ಟೆ ಅವ್ರ ಹೆಸರನ್ನ ಚೇಂಜ್ ಮಾಡಿಸ್ಕೊಂಡಿದ್ದಾರೆ ಆಲ್ರೆಡಿ. ನೀವು ಮತ್ತೆ ಅವ್ರಿಗೆ ಆ ಕೆಲಸಕ್ಕೆ ಹಚ್ಚಬೇಡಿ. ನಂಬರ್ 1. ನಂಬರ್ 2, ಫಾರ್ಮ್ 6 ಅವೈಲೇಬಲ್ ಇದೆ, ನೀವೇನು ವೋಟರಿಂದ ಹೋಗಲ್ಲ, ಮಾಡ್ಕೊಳ್ಳಿ ಅಂತ. ವಾಯ್, ಯಾಕೆ ಈ ಡಬಲ್ ಪ್ರೊಸೆಸ್ ಆಗಬೇಕು? ಸೊ ಈಗ ಅಡ್ಮಿನಿಸ್ಟ್ರೇಟಿವ್ ಲ್ಯಾಬ್ಸ್ ಇಂದ ಎನಿಮರೇಷನ್ ಫಾರ್ಮ್ ನನಗೆ ಬಂದಿಲ್ಲ ಅಂತ ಅಂದ್ರೆ ವಾಪಸ್ ಡ್ರಾಫ್ಟ್ ಅಲ್ಲಿ ಆಡ್ ಮಾಡಕ್ಕೆ ಪ್ರೊವಿಷನ್ ಇಲ್ಲ ಅಂತಾರೆ. ನಾವು ಇವತ್ತು ರಿಕ್ವೆಸ್ಟ್ ಮಾಡಿದ್ವಿ, ಆ ಪ್ರೊವಿಷನ್ ಮಾಡಿ. ತಪ್ಪು ನಂದಲ್ಲ. ಎನಿಮರೇಷನ್ ಫಾರ್ಮ್ ನಾನು ಕೊಟ್ಟಿಲ್ಲ ಅಂದ್ರೆ ನನ್ನ ತಪ್ಪು, ಫಾರ್ಮೇ ನನಗೆ ಬಂದಿಲ್ಲ ಅಂತ ಅಂದ್ರೆ ನನ್ನ ತಪ್ಪಲ್ಲ. Why should I have to go through that ಬಸವರಾಜ್ process? ಸರ್, ನಾನು ಮತಾಯ್ ಸರ್ ಒಂದು ಲಾಸ್ಟ್ ಕ್ವಶನ್ ಚಿಕ್ಕದಾಗಿ ಆನ್ಸರ್ ಮಾಡ್ಬಿಡಿ ಬಸವರಾಜ್ ಸರ್. ಈಗ ಅಂದ್ರೆ ಮತಾಯ್ ಸರ್, ಇಲ್ಲೇನಂದ್ರೆ ಇಡೀ ಪಾಯಿಂಟ್ ಅಲ್ಲಿ ಸರ್, ಈಗ ಮತ್ತೆ ಒಂದು ಸರ್ಕಸ್ ಇದೆ ಸರ್. ಇಲ್ಲಿ 6 ಡಾಕ್ಯುಮೆಂಟ್ ಅನ್ನು ಕೊಟ್ಬಿಟ್ರೆ ನಾವು ಸೇರಿಸ್ಬಿಡ್ತೀವಿ ಅದರಲ್ಲಿ ಅಂತ ಹೇಳಿ, ಈ 6ಕ್ಕೂ ಇದೇ ಕತೆ ಮಾಡ್ಬೋದಲ್ಲ. ಕೊಟ್ಟವರೇ ಇಷ್ಟು ಜನ, ಬಂದಿದ್ದವರೇ ಇಷ್ಟು ಜನ, ಅದಕ್ಕೂ ನನ್ನ ಹತ್ರ ಉತ್ತರ ಇಲ್ವಲ್ಲ. ಅವ್ರು ಹೋಗಿದ್ರಾ, ಹೋಗಿರ್ಲಿಲ್ವಾ, ಕೊಟ್ಟಿದ್ರಾ? ಎಕ್ಸಾಕ್ಟ್ಲಿ ಕೊಡ್ಲಿಲ್ಲ ಅಂತಾರೆ, ಮುಗೀತು. ಹೇಗೆ ಎನಿಮರೇಷನ್ ಈಗ ಯಾವುದೇ ಒಂದು ಇದಕ್ಕೆ ನಿಮಗೆ ಒನ್ ಸೈಡೆಡ್ ಆಗಿ ದಾಖಲೆಗಳನ್ನ ಅವರು ಸೃಷ್ಟಿ ಮಾಡಿಕೊಂಡು ಚೀಫ್ ಎಲೆಕ್ಷನ್ ಕಮಿಷನರ್ಗೆ ಆ ದಾಖಲೆಗಳನ್ನು ಒದಗಿಸಿ ಅವರೊಂದು ಪತ್ರಿಕಾಗೋಷ್ಠಿಯಲ್ಲಿ ಇಷ್ಟು ಜನರು ತೆಗೆದಿದ್ದೇವೆ ಅಂತ ಹೇಳೋದು, ಇಟ್ಸ್ ಆಲ್ ಒನ್ ಸೈಡೆಡ್ ಆಗ್ತದೆ. ಓಕೆ, ನಿಮಗೆ ಯಾವಾಗ ಮತದಾರರಿಗೆ ಒಂದು ದಾಖಲೆಯನ್ನ ಇವರು ಕೊಡುದಿಲ್ವೋ, ಯಾವಾಗ ಮತದಾರರಿಗೆ ಒಂದು ದಾಖಲೆಯನ್ನು ಇವರು ಪೂರಕವಾಗಿ ಕೊಟ್ಟಿದ್ರೆ, ಮತದಾರ ಅದನ್ನು ಈಗ ನನ್ನ ಹೆಸರು ನೆಕ್ಸ್ಟ್ ಈಗ ರಿವಿಷನ್ ನಂತರ ನನ್ನ ಹೆಸರು ಇಲ್ಲ ಅಂತಿದ್ರೆ, ನನಗೆ ಈಗಾಗಲೇ ಒಂದು ದಾಖಲೆಯನ್ನು ಅವರು ಕೊಟ್ಟಿದ್ರೆ, ಎನಿಮರೇಷನ್ ಫಾರ್ಮ್ ಇರ್ಬೋದು, ಇನ್ನು ಅಥವಾ ಎಲೆಕ್ಷನ್ BLOಗಳಿಂದ ಯಾವುದೋ ಒಂದು ದಾಖಲೆ ಅಥವಾ ದಾಖಲೆ ಹೊರತು ಇದ್ರು ಕೂಡ ನಾವು ಕ್ವಶನ್ ಮಾಡಬಹುದು. ಇದು ಇಲ್ಲದೆ ಇರುವುದರಿಂದ ಇದು ಪ್ರಶ್ನಾರ್ಹ ಚಿಹ್ನೆಯಾಗಿದೆ. ಇವರು ಮಾಡುವಂತ ಈ ಪ್ರಕ್ರಿಯೆ ಇದು ಖಂಡಿತವಾಗಿ ಇದು ಫುಲ್ ಪ್ರೂಫ್ ಅಲ್ಲ ಅಂತ ನಾವು ಭಾವಿಸಬೇಕಾಗಿದೆ. ಇಟ್ ಇಸ್ ಒನ್ ಸೈಡೆಡ್ ಆಕ್ಟ್ ಆಗ್ತದೆ. ಆದ್ರಿಂದ ಚುನಾವಣಾ ಆಯೋಗ ಇದರ ಬಗ್ಗೆ ಎಲ್ಲಾ ಸೇಫ್ಟಿ ಮೆಷರ್ಗಳನ್ನು ತಗೊಂಡು ಡ್ರಾಫ್ಟ್ ರೋಲ್ ಅಲ್ಲಿ ಇವರ ಹೆಸರನ್ನು ಸೇರ್ಪಡೆಗೊಳಿಸಲಿಕ್ಕೆ ವಿದೌಟ್ ಮಚ್ ಡಿಫಿಕಲ್ಟಿ ಒಂದು ಅವಕಾಶವನ್ನು ಮಾಡಬೇಕು ಅಂತ ಹೇಳುವುದು ನನ್ನೊಂದು ಫೀಲ್. ಥ್ಯಾಂಕ್ ಯು ಮತಾಯ್ ಸರ್, ಥ್ಯಾಂಕ್ ಯು ದರ್ಶನ್, ಥ್ಯಾಂಕ್ ಯು ಮಹೇಶ್ ಗೌಡ್ರೆ, ಥ್ಯಾಂಕ್ ಯು ಬಸವರಾಜ್ ಧಾರವಾಡ ಅವರು. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ರಿ. ಒಂದು ಗಂಭೀರ ವಿಚಾರ ಇದು. ಒಂದೇ ಒಂದು ಅಕ್ನಾಲೆಡ್ಜ್ಮೆಂಟ್ ಅನ್ನ ಚುನಾವಣಾ ಆಯೋಗ ಮತದಾರರಿಗೆ ಕೊಟ್ಟು ಬಿಟ್ಟಿದ್ದಿದ್ರೆ ಆಗ ಅವರು ಕೂಡ ತುಂಬ ರೆಸ್ಪಾನ್ಸಿಬಲ್ ಕೆಲಸ ಮಾಡಬೇಕಾಗಿತ್ತೇನೋ. ಇಲ್ಲದೇ ಇದ್ದರೆ ಕೊಟ್ವಿ, ಅವ್ನು ಬಂದಿಲ್ಲ, ಅವ್ನು ಬದುಕಿಲ್ಲ, ಅವ್ನ ಮನೇಲಿಲ್ಲ, ಅವ್ನು ಜಾಗ ಚೇಂಜ್ ಮಾಡಿಬಿಟ್ಟಿದ್ದಾನೆ, ಅವನೇ ಬೇಜವಾಬ್ದಾರ ಇದ್ದಾನೆ, ಅವನು ಬೇಕಿದ್ರೆ ಅವ್ನು ಬರ್ತಿದ್ದ. ಏನು ಸರ್, ಒಂದು ಡಾಕ್ಯುಮೆಂಟ್ ಇಟ್ಕೊಂಡು ಬರೋಕ್ಕಾಗಲ್ವಾ? ಏನು ಇಂಡಿಯಾದಲ್ಲಿ ವಾಸ ಮಾಡ್ತಾ ಇದ್ದಾನೆ ಇಲ್ವಾ? ಏನೋ ಒಂದು ಆಧಾರ್ ಕಾರ್ಡ್ ಗತಿ ಇಲ್ವಾ ಅವನ ಹತ್ರ? ಪಾಸ್ಪೋರ್ಟ್ ಇಲ್ವಾ ಅವನ ಹತ್ರ? ಗ್ಯಾಸ್ ಬಿಲ್ ಇಲ್ವಾ ಸರ್ ಅವನ ಬಳಿಯಲ್ಲಿ? ಇದನ್ನು ಬ್ಲೇಮ್ ಮಾಡೋದು ಬಹಳ ಈಸಿ. ಚುನಾವಣಾ ಆಯೋಗ ನಾನು ನಿನ್ನ ಮನೆಗೆ ಬಂದಿರುತ್ತೇನೆ, ಆ ಸಮಯದಲ್ಲಿ ನೀನು ಇದ್ದಿರುವುದಿಲ್ಲ ಅಂತ ಹೇಳಲಿಕ್ಕೆ ಒಂದು ಅಕ್ನಾಲೆಜ್ಮೆಂಟ್ ಕೊಟ್ಟಿದೆಯಾ, ಒಂದು ವಿಡಿಯೋ ಇಟ್ಕೊಂಡಿದೆಯಾ? ಅದು ಇದ್ರ ಬಗ್ಗೆ ಗಮನ ಹರಿಸಿ, ಅಕಸ್ಮಾತ್ ತಪ್ಪುಗಳಿಲ್ಲಾಗಿದ್ದರೆ, ದೊಡ್ಡ ಮಟ್ಟದಲ್ಲಾಗಿದ್ದರೆ ಅದನ್ನು ಬಗೆಹರಿಸುವ ಕಡೆಗೆ ಒಬ್ಬ ಮತದಾರನಿಗೆ ಅನ್ಯಾಯ ಆದರೂ ನ್ಯಾಯವೇ ಅದು ಬಗೆಹರಿಸಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.